ಹಾವೇರಿಯಲ್ಲಿ ವಾರದಲ್ಲಿ 5 ದಿನ ಮಾತ್ರ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲಾಗ್ತಾ ಇದೆ. ರಾಜ್ಯದ ಈ ಮಹತ್ವಾಕಾಂಕ್ಷಿ ಯೋಜನೆ, ಶಾಲಾ ಮಕ್ಕಳ ಪೌಷ್ಟಿಕತೆಗೋಸ್ಕರ ಮಾಡಿರ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಹಳ್ಳ ಹಿಡಿದಿದೆ ಹಾವೇರಿಯಲ್ಲಿ. ಸರ್ಕಾರ ಒಂದು ಮೊಟ್ಟೆಗೆ ಕೇವಲ 5 ರಿಂದ 6 ರೂಪಾಯಿ ಕೊಡ್ತಾ ಇದೆ. ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಯ ಬೆಲೆ 8 ರೂಪಾಯಿ ಇದೆ. ನಾವೆಲ್ಲಿಂದ ಹಣ ಹಾಕೋಣ ಅಂತ SDMC ಅಧ್ಯಕ್ಷರು ಕೈ ಚೆಲ್ತಾ ಇದ್ದಾರೆ. ಪ್ರತಿದಿನ ಕೊಡಬೇಕಾಗಿರುವಂತಹ ಮಹತ್ವಾಕಾಂಕ್ಷೆಯ ಯೋಜನೆ, ಅದರಲ್ಲೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಆದರೆ ಅಲ್ಲೂ ಕೂಡ ಈಗ ಒಂದಿಷ್ಟು ಏರುಪೇರಾಗಿರುವಂಥದ್ದು. ಒಂದು ಮೊಟ್ಟೆಯನ್ನು ಒಂದು ಮಗು ತಿನ್ನಬೇಕು ಅಂತಂದರೆ ಸರಿಸುಮಾರು 5 ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು. ಆದರೆ ಇದೀಗ ಮೊಟ್ಟೆಗಳ ಬೆಲೆಯಲ್ಲಿ ಒಂಚೂರು ಏರುಪೇರು, ಅಂದರೆ 8 ರೂಪಾಯಿ ಮೊಟ್ಟೆ ಬೆಲೆ ಆಗಿದೆ. ಸದ್ಯ ನಾನು ನೆಲೋಗಲ್ಲು ಗ್ರಾಮದಲ್ಲಿ ನಾನು ಇದ್ದೇನೆ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸರ್ಕಾರಿ ಮಕ್ಕಳ ಶಾಲೆಯಲ್ಲಿ ಮೊಟ್ಟೆಗಳನ್ನು ಮತ್ತು ಬಾಳೆಹಣ್ಣುಗಳನ್ನು, ಚಂಗಾಚಿಕ್ಕಿಯನ್ನು ಕೊಡಬೇಕು ಅಂತ ಒಂದು ರೀತಿಯಲ್ಲಿ ಲೆಕ್ಕ ಇತ್ತು. ಸದ್ಯ ಆ ತರಹದ ವ್ಯವಸ್ಥೆಗಳು ನಡೀತಾ ಇಲ್ಲ ಅಂತ ಹೇಳ್ಬೋದು. ಕಾರಣ ಏನಂದರೆ ಸರ್ಕಾರ ನೀಡುವ 5 ರೂಪಾಯಿ ಒಂದು ಮೊಟ್ಟೆ ಆದರೆ ಬರೋಬ್ಬರಿ ಈ ಶಾಲೆಯಲ್ಲಿ 200 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ 200 ಮಕ್ಕಳಿಗೂ ಕೂಡ ಮೊಟ್ಟೆನ ನೀಡಬೇಕು ಅಂತಂದರೆ ಅದಾಗದೇ ಇರೋ ಕೆಲಸ. ಹೀಗಾಗಿ ಇಲ್ಲಿಯ SDMC ಅಧ್ಯಕ್ಷರು ಒಂದು ಕಡೆ ಏನು ಮಾಡ್ತಾರೆ ಅಂದರೆ ಪ್ರತಿನಿತ್ಯ ನಿಲ್ಲುವಂಥ ಕೆಲಸ ಇದು, ಅಂದರೆ ಪ್ರತಿನಿತ್ಯ ನಿಲ್ಲದೆ ನಡೆಯುವಂಥ ಕೆಲಸ. ಹೀಗಾಗಿ ಒಂದೊಂದು ಬಾರಿ ಹಣ ಇದ್ದಾಗ SDMC ಅಧ್ಯಕ್ಷರು ಹಣ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಣ ಇಲ್ಲ ಅಂದರೆ ವಾರದಲ್ಲಿ 6 ದಿನ, ಅಂದರೆ ಭಾನುವಾರ ಶಾಲೆ ರಜೆ ಇರುತ್ತೆ, ವಾರದಲ್ಲಿ 1 ದಿನ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವ ಕೆಲಸವನ್ನು ಬಂದ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಮೊಟ್ಟೆಯನ್ನು ಬೇಯಿಸುವ ಕೆಲಸಕ್ಕೆ ಇಲ್ಲಿಯ ಅಡುಗೆ ಸಹಾಯಕರು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾಯಿದ್ದಾರೆ. ಪ್ರಮುಖವಾಗಿ ಒಂದು ಮೊಟ್ಟೆಯ ಬೆಲೆ 7 ರೂಪಾಯಿ 80 ಪೈಸೆ ಇರುವಂಥದ್ದು. ಪ್ರಮುಖವಾಗಿ ನೋಡ್ತಿರೋ ಹಾಗೆ ದೃಶ್ಯದಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ಮೊಟ್ಟೆ ಕೊಡಲಾಗ್ತದೆ. 200 ಮಕ್ಕಳಲ್ಲಿ ಕೆಲವರು ತಿನ್ನಲ್ಲ, ಅದರಲ್ಲೂ ಕೂಡ ಕೆಲವರು ತಿಂತಾರೆ. ಅಂದರೆ ಆ ಮೊಟ್ಟೆಗಳನ್ನ ಬೇಯಿಸುವ ಕೆಲಸ ಆಗ್ತಾಯಿದೆ ಸದ್ಯಕ್ಕೀಗ. ಈಗ ಇಲ್ಲಿ ಒಂದು ಮೊಟ್ಟೆಗೆ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂಥದ್ದು, ಒಂದು ಮೊಟ್ಟೆ ಬೆಲೆ 7 ರೂಪಾಯಿ 80 ಪೈಸೆ ಇದೆ ಅಂತೆ. ಆದರೆ ಸರ್ಕಾರ ನೀಡುವಂಥದ್ದು ಕೇವಲ 5 ರಿಂದ 6 ರೂಪಾಯಿ ಮಾತ್ರ. ಇನ್ನು ಉಳಿದ 2 ರೂಪಾಯಿಯನ್ನು SDMC ಅಧ್ಯಕ್ಷರು ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಕಬೇಕು. ಪ್ರತಿನಿತ್ಯ ಹಾಕ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ವಾರದಲ್ಲಿ 6 ದಿನ, 6 ದಿನದಲ್ಲಿ 1 ದಿನ ಮೊಟ್ಟೆಯನ್ನು ಕೊಡೋದಿಲ್ಲ. ಅದರ ಬದಲು ಅದೇ ಹಣವನ್ನು ಮತ್ತು ದಿನಕ್ಕೆ ಹಾಕುವಂತೆ ಹಾಕಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆ, ಅದು ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇದು ಒಂದು ಕಡೆಗೆ ಸರ್ಕಾರ ಎಲ್ಲೋ ವಿಚಾರ ತಪ್ಪಾಯ್ತೇನೋ ಹಾಗಾದರೆ. ಅಂದರೆ ಯಾಕಂದರೆ ಒಂದು ಕಡೆಯಲ್ಲಿ 5 ರೂಪಾಯಿ ಕೊಡ್ತಾ ಹೋದರೆ 7 ರೂಪಾಯಿ ಕೊಡಬೇಕಾಗ್ತದೆ. ಸದ್ಯಕ್ಕೆ ನಮ್ಮ ಜೊತೆಗೆ SDMC ಅಧ್ಯಕ್ಷರಿದ್ದೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡುವಂಥ ಕೆಲಸ ಮಾಡ್ತೀನಿ ನಾನು. ಸರ್, ಈಗ ಬಣಕಾರ್ ಸರ್, ನೀವು SDMC ಅಧ್ಯಕ್ಷರಿದ್ದೀರಿ, ಮಕ್ಕಳಿಗೆ ಯಾವ ರೀತಿ ಮೊಟ್ಟೆಗಳನ್ನು ಕೊಡ್ತಾರೆ? ಯಾಕಂದರೆ ರೇಟ್ ಅವ್ರು ಕೊಡೋದು 5 ರಿಂದ 6 ರೂಪಾಯಿ ಮಾತ್ರ, 8 ರೂಪಾಯಿ ಆಗಿದೆ. ಏನು ಹೇಳ್ತೀರಿ ಬಗ್ಗೆ? ಅದ ಹೇಳ್ತಾನಲ್ರಿ, ಈಗ ಅವ್ರು ಕೊಡ್ತಕ್ಕಂಥ 1 ವೀಕ್ನಾಗ ಔಟ್ ಆಫ್ 6 ಡೇಸ್ 1 ಡೇಸ್ ಕಟ್ ಹೊಡೆದು ಆ ರೇಟನ್ನು ಕವರ್ ಮಾಡಿ ನಾವು ಮತ್ತು HMR ಈ ವ್ಯತ್ಯಾಸದಲ್ಲಿ ಕರೆಕ್ಷನ್ ಮಾಡಿ ಕೊಡ್ತಾ ಇದ್ದೀವಿ. 1 ದಿನದ ಅವ್ರನ್ನ ಕವರ್ ಮಾಡಿ ಕೊಡೋಣ. ಈಗ ಪ್ರಮುಖವಾಗಿ ಕೆಲವೊಂದು ಶಾಲೆಗಳಲ್ಲಿ SDMC ಅಧ್ಯಕ್ಷರು ಮತ್ತು ಶಿಕ್ಷಕರೇ ಹಣ ಹಾಕಿ ಮಕ್ಕಳಿಗೆ ಪ್ರತಿನಿತ್ಯ ಕೊಡ್ತಾ ಇದ್ದಾರೆ. ಡೈಲಿ ಒಬ್ರು 1 ದಿನದಲ್ಲಲ್ರಿ ಸಂತಿ, ವರ್ಷದ್ದಿದೆ. 1 ದಿನದ್ದಾದ್ರೆ ನಾವು SDMC ಅಧ್ಯಕ್ಷರು ಮತ್ತು HMR ಹಾಕ್ಬೋದು. ಇಡೀ ವರ್ಷದ್ದು ಯಾರು ಹಾಕ್ತಾರೆ ಹೇಳ್ರಿ? ಹೌದಂತಿರಲ್ಲ. ಒಂದು ಕಡೆ ನೋಡಿ ಏನಾಗಿದೆ ಅಂತಂದರೆ ಸರ್ಕಾರನ ಅದೇ ಅಂದರೆ ಒಂದು ಕಡೆಗೆ ಹೇಳುವಂಥದ್ದು, ಸರ್ಕಾರ 5 ರೂಪಾಯಿ ಬೆಲೆ ಮಾಡಿತ್ತು, ಈಗ ಅದು 8 ರೂಪಾಯಿಗೆ ಹೆಚ್ಚಾಗಿದೆ. ಹೀಗಾಗಿ ಮಾರುಕಟ್ಟೆಯ ಬೆಲೆಗೆ ಹಣವನ್ನು ಕೊಡಬೇಕಾಗ್ತದೆ, ಅದು ಆ ರೀತಿ ಕೊಡ್ತಾ ಇಲ್ಲ. ಹೀಗಾಗಿ ಪ್ರತಿನಿತ್ಯವೂ ನಾವು ಹಣವನ್ನು ಕೈಲಿ ಹಾಕೋಕ್ಕಾಗೋದಿಲ್ಲ. ಹೀಗಾಗಿ 6 ದಿನದಲ್ಲಿ 1 ದಿನ ಕಟ್ ಮಾಡುವ ವ್ಯವಸ್ಥೆ ಮಾಡಿಕೊಂಡು ಅದೇ ಹಣವನ್ನು ಪ್ರತಿನಿತ್ಯ ನೀಡುವ ಕೆಲಸಕ್ಕೆ ಮುಂದಾಗ್ತಿದೆ ಅಂತ ಹೇಳ್ತಾರೆ. ಇದಾಗಿತ್ತು ರಿಪಬ್ಲಿಕ್ನ ಗ್ರೌಂಡ್ ರಿಪೋರ್ಟ್ ಅಂತ. ಇದು ಸದ್ಯಕ್ಕೆ ಸರ್ಕಾರ ಈ ಕಡೆ ಗಮನ ಹರಿಸಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಲ್ಲಿ ಮುಂದಾಗಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಕ್ರಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.